ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ಕುಂದಾಪುರ ತಾಲೂಕಿನ ಕಟ್ಬೇಲ್ತೂರು ಗ್ರಾಮದ ಹೊಸ್ಕಳ್ಳಿ ಭಾಗದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಿಂಡಿ ಅಣೆಕಟ್ಟು ಒಡೆದು ಹೋಗಿರುವ ಪರಿಣಾಮ ಅಪಾರ ಪ್ರಮಾಣದ ನೀರು ಕೃಷಿ ಭೂಮಿಗೆ ನುಗ್ಗಿ ಹಸಿರಿನಿಂದ ಕಂಗೊಳಿಸಬೇಕಿದ್ದ ಭತ್ತದ ಗದ್ದೆಗಳು ಜಲಾವೃತವಾಗಿವೆ. ಕೃಷಿಯನ್ನೇ ನಂಬಿ ಬದುಕುತ್ತಿದ್ದ ಸುಮಾರು 50ರಿಂದ 60 ಕುಟುಂಬಗಳ ಜೀವನೋಪಾಯಕ್ಕೆ ಈಗ ಭಾರಿ ಹೊಡೆತ ಬಿದ್ದಿದೆ. ಪ್ರತಿ ವರ್ಷ ಮಳೆಗಾಲದೊಂದಿಗೆ ಕೃಷಿಗೆ ಸಜ್ಜಾಗುವ ರೈತರು ಈ ಬಾರಿ ಹೊಲಗಳಲ್ಲಿ ನೀರು ನಿಂತಿರುವ ಕಾರಣ ಬಿತ್ತನೆ ಕಾರ್ಯವನ್ನೇ ಆರಂಭಿಸಲು ಸಾಧ್ಯವಾಗುತ್ತಿಲ್ಲ. ಅಣೆಕಟ್ಟು ಒಡೆದ ಬಳಿಕ ನೀರಿನ ಹರಿವು ನಿಯಂತ್ರಣ ತಪ್ಪಿ ಹಲವು ಎಕರೆ ಕೃಷಿ ಭೂಮಿ ಕೆರೆಯಂತಾಗಿದ್ದು ಕೃಷಿ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಮಳೆ ಮುಂದುವರಿದರೆ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗುವ ಆತಂಕ ವ್ಯಕ್ತವಾಗಿದೆ. ಪ್ರತಿ ಮಳೆಗಾಲದಲ್ಲೂ ಇದೇ ಸಮಸ್ಯೆ ಎದುರಾಗುತ್ತಿದ್ದು ತಾತ್ಕಾಲಿಕ ದುರಸ್ತಿಯ ಬದಲು ಶಾಶ್ವತ ಕಾಮಗಾರಿ ಕೈಗೊಳ್ಳಬೇಕು ಎಂದು ರೈತರು ಮತ್ತು ಗ್ರಾಮಸ್ಥರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ತ್ವರಿತ ಕ್ರಮ ಕೈಗೊಳ್ಳದಿದ್ದರೆ ಈ ವರ್ಷದ ಸಂಪೂರ್ಣ ಕೃಷಿ ಹಾನಿಯಾಗುವ ಸಾಧ್ಯತೆ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ. ಡಿಸೆಂಬರ್ ಮಂತ್ ಅಲ್ಲಿ ಅದು ಒಂದು ಕಣ್ಣೇನು ಒಡೆದು ಹೋಗಿ ಅದರಿಂದ ಉಪ್ಪು ನೀರು ಒಳಗ್ ಬರುವಂತ ಸಮಸ್ಯೆ ಉಂಟಾಯಿತು. ಅದಕ್ಕೆ ತಾತ್ಕಾಲಿಕವಾಗಿ ಮಣ್ಣು ಹಾಕಿ ಅದನ್ನ ಜನರಿಗೆ ಉಪ್ಪು ನೀರು ಒಳಗೆ ಬರ್ತಿದ್ದಾಗೆ ವ್ಯವಸ್ಥೆ ಮಾಡಿ ಪಂಚಾಯತಿಂದ ಕೊಟ್ಟಿದ್ದೇವೆ. ಅದರ ನಂತರ ಅದನ್ನ ಎಸ್ಟಿಮೇಟ್ PRED ಇಂದ ಮಾಡಿ 55 ಲಕ್ಷದ ಎಸ್ಟಿಮೇಟ್ ಬಂದಿದೆ. ಅದನ್ನ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತಂದಿದ್ದೇವೆ. ಮುಂದಿನ ಹಂತದಲ್ಲಿ ದೊಡ್ಡ ಹಂತದಲ್ಲಿ ಆಗುವಂತದ್ದು ಇದ್ದದ್ರಿಂದ ಜಿಲ್ಲಾಡಳಿತದಿಂದನೇ ಇದರ ಕ್ರಮ ಮಾಡ್ತೇವೆ ಅಂತ ಮೊನ್ನೆ DC ಮೇಡಮ್ ಭೇಟಿ ಮಾಡಿದಾಗ್ಲೂ ಅದರ ಬಗ್ಗೆ ಮಾಹಿತಿ ಗ್ರಾಮ ಪಂಚಾಯತಿಗೆ ನೀಡಿದ್ರು. ಒಟ್ಟಾರೆ ಕರಾವಳಿಯಲ್ಲಿ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆ ಇದ್ದರೂ ಸುರಿದ ಅಲ್ಪ ಮಳೆಯೇ ಕೆಲವು ಪ್ರದೇಶಗಳಲ್ಲಿ ದೊಡ್ಡ ಸಮಸ್ಯೆ ಸೃಷ್ಟಿಸಿದೆ. ಕಟ್ಬೇಲ್ತೂರು ಗ್ರಾಮದ ರೈತರ ಸಂಕಷ್ಟಕ್ಕೆ ಜಿಲ್ಲಾಡಳಿತ ಹಾಗೂ ಸರ್ಕಾರ ಯಾವ ರೀತಿಯ ಪರಿಹಾರ ನೀಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.